ಪ್ರಿಯಾಂಕ್ ಖರ್ಗೆ ಅವರ ಒಂದು ಪ್ರಕರಣ. ಸೊ ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಡೆತ್ ನೋಟ್ನಲ್ಲಿ ಇಲ್ಲ. ಸೊ ಹಾಗಾಗಿ ಅವ್ರು ಯಾಕೆ ರಾಜೀನಾಮೆ ಕೊಡಬೇಕು ಅನ್ನುವಂಥದ್ರ ಬಗ್ಗೆ ಕಾಂಗ್ರೆಸ್ನ ನಾಯಕರೆಲ್ಲರೂ ಕೂಡ ಮಾತಾಡ್ತಾ ಇದ್ರು, ಸಚಿವರು ಮಾತಾಡ್ತಾ ಇದ್ರು, ಸ್ವತಃ ಸಿಎಂ ಕೂಡ ಇದೇ ವಿಚಾರವನ್ನ ಹೇಳಿದ್ರು. ಪ್ರಿಯಾಂಕ್ ಖರ್ಗೆ ಅವರ ಹೆಸರೇ ಇಲ್ಲ, ಅದ್ಯಾಕ್ರಿ ನೀವು ರಾಜೀನಾಮೆಯನ್ನ ಕೇಳ್ತಾ ಇದ್ದಾರೆ ವಿಪಕ್ಷದವರು. ಈಶ್ವರಪ್ಪ ಅವ್ರ ಕೇಸಲ್ಲಿ ಅವ್ರ ಹೆಸರು ಡೈರೆಕ್ಟ್ ಆಗಿತ್ತು, ಸೊ ಹಾಗಾಗಿ ರಾಜೀನಾಮೆಯನ್ನು ಅವ್ರು ಕೊಡಬೇಕಾಯ್ತು ಅಂತ ಡಿಫೆನ್ಸ್ಗಿಳಿದ್ರು. ಆದ್ರೆ ಛಲವಾದಿ ನಾರಾಯಣ ಸ್ವಾಮಿ ಒಂದು ಬಾಂಬ್ ಸಿಡಿಸಿದ್ದಾರೆ. ಡೆತ್ ನೋಟ್ನಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಇದೆ, ಸಾಕಷ್ಟು ಬಾರಿ ಸಚಿನ್ ಅವರು ಬರೆದಿದ್ದಾರೆ ಅವರ ಹೆಸರನ್ನ ಅಂತ ಹೇಳಿ. ಸೊ ಇದು ಈಗ ರಾಜಕೀಯ ಜಟಾಪಟಿಗೆ ಕಾರಣವಾಗಿದೆ. ಸೊ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡಲೇಬೇಕು ಅಂತ ಹೇಳಿ ವಿಪಕ್ಷ ಕೂಡ ಪಟ್ಟು ಹಿಡಿದು ನಿಂತಿದೆ. ಹಾಗಾದ್ರೆ ಈ ಪ್ರಕರಣದಲ್ಲಿ ಇವತ್ತಿನ ಬೆಳವಣಿಗೆಗಳೇನು ಬನ್ನಿ ನೋಡೋಣ. ಇದರಲ್ಲಿ ಹನಿ ಟ್ರ್ಯಾಪ್ ನ ವಿಷಯ ಇದೆ, ಇದನ್ನ ಯಾರು ಗಮನಿಸಿರಲಿಲ್ಲ. ಸುಪಾರಿ ಕೊಟ್ಟು ಕೊಲೆ ಮಾಡಿಸ್ತೀರಾ? ನಿಮಗೆ ಧೈರ್ಯ ಇಲ್ಲ ಅನ್ನೋದು ನಮಗೆ ಗೊತ್ತಿದೆ. ನೀವು ಇದಕ್ಕೆ ಕೈ ಹಾಕಿದ್ರೆ ಅವರು ನಿಮ್ಮ ಬುಡಕ್ಕೆ ಕೈ ಹಾಕ್ತಾರೆ ಅನ್ನೋ ಭಯ ಇದೆ. ಗೋಡೆ ಮೇಲೆ ದೀಪ ಇಡೋ ಕೆಲಸ ಮಾಡಬೇಡಿ. ಈಶ್ವರಪ್ಪನವರ ಮೇಲೆ ಆಪಾದನೆ ಬಂದಾಗ ಏನ್ ಮಾತಾಡಿದ್ರಿ ಅಂತ ಒಮ್ಮೆ ನೆನಪು ಮಾಡ್ಕೊಳ್ಳಿ. ಮಂತ್ರಿ ಮಂಡಲದಲ್ಲಿ ಹೇಗ್ರೆ ಇಟ್ಕೊಳ್ತೀರಿ ಸಿದ್ದರಾಮಯ್ಯನವರೇ? ನೀವು ಒಂದೊಂದು ಜಿಲ್ಲೆನ ಒಬ್ಬೊಬ್ರು ಬನಾನಾ ರಿಪಬ್ಲಿಕ್ ತರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಎಷ್ಟೇ ಚೀರ ಹರ್ಕೊಳ್ಳಿ, ಬಟ್ಟೆ ಹರ್ಕೊಳ್ಳಿ, ತಲೆ ಕೆಟ್ಟಿದ್ರೆ ನಿಮ್ ಬಟ್ಟೆ ನೀವು ಹರ್ಕೊಳ್ಳಿ. ನಾವಿರೋದೇ ನಿಮ್ಮನ್ನ ರಾಜೀನಾಮೆ ಕೊಡಿಸೋದಕ್ಕೆ. 16 ಅನುಮಾನ, ಹನಿ ಟ್ರ್ಯಾಪ್, ಸುಪಾರಿ ಷಡ್ಯಂತ್ರ. ಡೆತ್ ನೋಟ್ನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಆಪ್ತನ ಹೆಸರು ಬರೆದು ಸಚಿನ್ ಸಾವನ್ನಪ್ಪಿರೋದು ನಾನಾ ಸ್ವರೂಪಕ್ಕೂ ಕಾರಣವಾಗಿದೆ. ಸಚಿವರ ರಾಜೀನಾಮೆಗೆ ಪಟ್ಟು ಹಿಡಿದಿರೋ ಬಿಜೆಪಿ ಜನವರಿ 4ರಂದು ನಿವಾಸಕ್ಕೆ ಮುತ್ತಿಗೆ ಹಾಕೋಕೆ ನಿರ್ಧಾರ ಮಾಡಲಾಗಿದೆ. ರಾಜೀನಾಮೆಗೆ ಆಗ್ರಹಿಸುತ್ತಿರೋ ಬಿಜೆಪಿ ನಾಯಕರ ಹೇಳಿಕೆಗಳು ಪ್ರಕರಣಕ್ಕೆ ಟ್ವಿಸ್ಟ್ ಕೊಡ್ತಿದೆ. ಗುತ್ತಿಗೆದಾರ ಸಚಿನ್ ಸುಸೈಡ್ನಲ್ಲಿ ಹನಿ ಟ್ರ್ಯಾಪ್. ಛಲವಾದಿ ನಾರಾಯಣ ಸ್ವಾಮಿ ಗಂಭೀರ ಆರೋಪ. ಗುತ್ತಿಗೆದಾರ ಸುಸೈಡ್ನಲ್ಲಿ ಹನಿ ಟ್ರ್ಯಾಪ್ ಇದೆ ಅಂತ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಟ್ವಿಸ್ಟ್ ಕೊಟ್ಟಿದ್ದಾರೆ. ಇದರಲ್ಲಿ ಹನಿ ಟ್ರ್ಯಾಪ್ ನ ವಿಷಯ ಇದೆ, ಇದನ್ನ ಯಾರು ಗಮನಿಸಿರಲಿಲ್ಲ. ಇವತ್ತು 7 ಪುಟಗಳು ನಕಲಿ ಅಲ್ಲ ಅಸಲಿ ಅಂತ ಬಂದ ಮೇಲೆ ಈಗ ಮಾನ್ಯ ಮುಖ್ಯಮಂತ್ರಿಗಳೇ, ನಿಮಗೂ ಕೂಡ ಸವಾಲಿದೆ. ನೀವು ಸವಾಲಿಗೆ ಜವಾಬು ಕೊಡಬೇಕೀಗ. ಸುಪಾರಿ ಕೊಲೆ ಷಡ್ಯಂತ್ರ ಇದೆ ಎಂದ ಬಿ ರಾಜೀವ್. ಸುಪಾರಿ ಕೊಟ್ಟು ಕೊಲೆ ಮಾಡೋ ಷಡ್ಯಂತ್ರ ನಡೆದಿದೆ ಅಂತ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಿ ರಾಜೀವ್ ಗಂಭೀರ ಆರೋಪ ಮಾಡಿದ್ರು. ಇಡೀ ದೇಶ ಬೆಚ್ಚಿ ಬೀಳುವಂತಹ ಸುದ್ದಿ. ಸುಪಾರಿ ಕೊಟ್ಟು ಕೊಲೆ ಮಾಡಿಸ್ತೀರಾ? ಸುಪಾರಿ ಯಾರ್ಯಾರಿಗೆ ಕೊಟ್ಟಿದ್ದೀರಿ? ಒಬ್ಬ ಲಿಂಗಾಯತ ಸಮುದಾಯದ ಸ್ವಾಮೀಜಿ, ಒಬ್ಬ ದಲಿತ ಸಮುದಾಯಕ್ಕೆ ಸೇರಿರುವಂತಹ ಶಾಸಕ, ಇನ್ನೊಬ್ಬ ದಲಿತ ಮುಖಂಡ, ಇನ್ನೊಬ್ಬ ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷ. ಇವರನ್ನ ಕೊಲೆ ಮಾಡ್ಲಿಕ್ಕೆ ಸುಪಾರಿ ಕೊಟ್ಟಿದ್ದೀರಲ್ರಿ ಈ ಸರ್ಕಾರದಲ್ಲಿ. ವಜಾ ಮಾಡದೆ ಸಿಎಂ ಬುಡಕ್ಕೆ ಬರೋ ಭಯ. ಸಿದ್ದರಾಮಯ್ಯ ವಿರುದ್ಧ ಛಲವಾದಿ ರೋಷಾವೇಶ. ಪ್ರಿಯಾಂಕ್ ಖರ್ಗೆಯನ್ನ ವಜಾ ಮಾಡೋಕೆ ಸಿಎಂಗೆ ಧೈರ್ಯ ಇಲ್ಲ. ಯಾಕಂದ್ರೆ ಅವರ ತಂದೆ ಎಸಿಸಿ ಅಧ್ಯಕ್ಷರು. ಕೈ ಹಾಕಿದ್ರೆ ಬುಡಕ್ಕೆ ಬರುತ್ತೆ ಅನ್ನೋ ಭಯ ಇದೆಯಂತ ಛಲವಾದಿ ನಾರಾಯಣ ಸ್ವಾಮಿ ಆಕ್ರೋಶ ಹೊರಹಾಕಿದ್ರು. ನಿಮಗೆ ಧೈರ್ಯ ಇಲ್ಲ ಅನ್ನೋದು ನಮಗೆ ಗೊತ್ತಿದೆ. ಯಾಕೆ ಅಂತಂದ್ರೆ ಆ ಸಚಿವರ ತಂದೆಯವರು ಎಐಸಿಸಿ ಅಧ್ಯಕ್ಷರು. ನೀವು ಇದಕ್ಕೆ ಕೈ ಹಾಕಿದ್ರೆ ಅವರು ನಿಮ್ಮ ಬುಡಕ್ಕೆ ಕೈ ಹಾಕ್ತಾರೆ ಅನ್ನೋ ಭಯ ಇದೆ ನಿಮಗೆ. ನಿಮ್ಮ ಸ್ಥಾನ ಹೋಗ್ಬಿಡ್ತದೆ ಅನ್ನೋದು. ನೀವು ಕುರ್ಚಿಗೆ ಅಂಟ್ಕೊಂಡ್ಕೊಳ್ತಿರೋರು, ನಿಮ್ಮ ಕುರ್ಚಿಯ ಭಯ ನಿಮ್ಮನ್ನ ಕಾಡ್ತಾ ಇದೆ. ಅದರಿಂದ ಇದು ಹೇಳ್ತಾ ಇದ್ದೀರಿ. ನೀವು ಒಂದು ಇಲಾಖೆಗೆ ಮಂತ್ರಿ ಇರಬಹುದು, ಆದ್ರೆ 34 ಮಂತ್ರಿಗಳ ಸ್ಥಾನಕ್ಕೂ ನೀವು ಬಾಯಿ ಹಾಕ್ತೀರಿ. ನನ್ನ ಜವಾಬ್ದಾರಿ ಇರೋದು ಒಂದು ಮಂತ್ರಿ ಸ್ಥಾನದ ವಿಚಾರಕ್ಕಲ್ಲ, ಇಡೀ ಸರ್ಕಾರಕ್ಕೆ 34 ಇಲಾಖೆಗಳಲ್ಲಿ ನಡೆಯತಕ್ಕಂಥ ವಿಚಾರಗಳ ಬಗ್ಗೆ ನಾನು ಕೂಡ ಪ್ರಸ್ತಾಪ ಮಾಡಬಹುದು. ಆ ಕಾರಣಕ್ಕೆ ನಾನು ಮಾಡ್ತಿದ್ದೀನಿ. ಸಿದ್ದರಾಮಯ್ಯ ಛಲವಾದಿ ಮಧ್ಯೆ ತಾಕತ್ ಮಾತಿನ ಫೈಟ್. ಸಂಪುಟದಿಂದ ವಜಾ ಮಾಡೋಕೆ ನಿಮಗೆ ತಾಕತ್ತಿಲ್ವಾ ಅಂತ ಛಲವಾದಿ ಸವಾಲ್ ಹಾಕಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಸಿದ್ದರಾಮಯ್ಯ ಯಾಕೆ ರಾಜೀನಾಮೆ ಕೊಡಬೇಕು ಅಂದ್ರು. ಇಷ್ಟೊತ್ತಿಗೆ ನೀವು ಈಗಾಗ್ಲೇನೆ ಅವರನ್ನ ಸಂಪುಟದಿಂದ ವಜಾ ಮಾಡಬೇಕಾಗಿತ್ತು. ನಿಮಗೆ ತಾಕತ್ತಿಲ್ಲ ಅಂತ ಹೇಳಿ ನೇರವಾಗಿ ಒಪ್ಕೊಳ್ಳಿ. ಗೋಡೆ ಮೇಲೆ ದೀಪ ಇಡೋ ಕೆಲಸ ಮಾಡಬೇಡಿ. ಅವರದ್ದು ಅದ್ರ ಹೆಸರಿದೆಯೇ ಮತ್ತೆ ಏನಂತ ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ರೆ ಅವ್ರ ಹೆಸರಿಲ್ಲ, ಅವ್ರದ್ದೇನು ಪಾತ್ರ ಇಲ್ಲ, ಅವ್ರ ಮೇಲೆ ಏನು ಎವಿಡೆನ್ಸ್ ಇಲ್ಲ. ರಾಜೀನಾಮೆ ಕೊಡಬೇಕು ಅಂತಂದ್ರೆ ಏನು ಯಾಕೆ ಕೊಡಬೇಕು? ಪ್ರಿಯಾಂಕ್ ಖರ್ಗೆ ಅವರೇ ಈಶ್ವರಪ್ಪ ಕೇಸ್ನಲ್ಲಿ ಏನ್ ಮಾತನಾಡಿದ್ರಿ ನೆನಪಿಸ್ಕೊಳ್ಳಿ ಅಂತ ಸಿಟಿ ರವಿ ಪ್ರಶ್ನಿಸಿದ್ರು. ನಾನು ಪ್ರಿಯಾಂಕ್ ಖರ್ಗೆ ಅವರಿಗೆ ವಿನಂತಿ ಮಾಡ್ತೇನೆ, ನೀವು ಈಶ್ವರಪ್ಪನವರ ಮೇಲೆ ಆಪಾದನೆ ಬಂದಾಗ ಏನ್ ಮಾತಾಡಿದ್ರಿ ಅಂತ ಒಮ್ಮೆ ನೆನಪು ಮಾಡ್ಕೊಳ್ಳಿ. ನೀವು ಹೇಳಿದ್ರಿ ಒಬ್ಬ ಸಾಯುವ ನಿರ್ಧಾರ ತೆಗೆದುಕೊಳ್ತಾನೆ ಅಂತ ಹೇಳಿದ್ರೆ ಎಷ್ಟು ಮನಸ್ಸನ್ನ ಕಟುವಾಗಿ ಮಾಡ್ಕೊಂಡು ಸಾಯುವ ನಿರ್ಧಾರ ತೆಗೆದುಕೊಳ್ತಾನೆ. ಈ ಸಾವಿಗೆ ಹೊಣೆ ಈಶ್ವರಪ್ಪನವರೇ, ಅವ್ರನ್ನ ವಜಾ ಮಾಡಬೇಕು ಅಂತ ಹೇಳಿದ್ರಿ. ಸಚಿನ್ ಪಾಂಚಾಳ್ ಸಾವಿಗೂ ನೀವು ಹೊಣೆ ಆಗ್ಬೋದಲ್ಲ, ನೀವ್ಯಾಕೆ ಹೊಣೆ ಆಗಲ್ಲ? ನೀವೇ ಹೇಳಿದ ಮಾತನ್ನ ಒಮ್ಮೆ ನೀವು
ಈಗಲೂ ಯೂಟ್ಯೂಬ್ನಲ್ಲಿ ಲಭ್ಯ ಇದೆ, ತೆಗೆದು ನೋಡಿ. ಒಬ್ಬೊಬ್ಬರು ಒಂದೊಂದು ಜಿಲ್ಲೆಯಲ್ಲಿ ರಿಪಬ್ಲಿಕ್ ಮಾಡ್ಕೊಂಡಿದ್ದಾರೆ ಅಂತ ಎಂಎಲ್ಸಿ ಸಿಟಿ ರವಿ ಆಕ್ರೋಶ ಹೊರಹಾಕಿದ್ರು. ಒಬ್ಬ ಸುಪಾರಿ ಕೊಡುವಂತಹ ಸಚಿವನ್ನ ಮಂತ್ರಿ ಮಂಡಲದಲ್ಲಿ ಹೇಗ್ರೆ ಇಟ್ಕೊಳ್ತೀರಿ ಸಿದ್ದರಾಮಯ್ಯನವರೇ ನೀವು? ಒಂದು ರೀತಿನಲ್ಲಿ ಒಂದೊಂದು ಜಿಲ್ಲೆನೂ ಒಬ್ಬೊಬ್ಬರು ರಿಪಬ್ಲಿಕ್ ಆಫ್ ಬನಾನಾ ರಿಪಬ್ಲಿಕ್ ತರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಒಂದು ಕಲಬುರಗಿ ರಿಪಬ್ಲಿಕ್, ಇನ್ನೊಂದು ಬೆಳಗಾಂ ರಿಪಬ್ಲಿಕ್, ಇನ್ನೊಂದು ಕನಕಪುರ ರಿಪಬ್ಲಿಕ್, ಹೀಗೆ ಒಂದೊಂದು ಜಿಲ್ಲೆನೂ ಒಬ್ಬೊಬ್ಬರು ರಿಪಬ್ಲಿಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬಟ್ಟೆ ಹರಿದುಕೊಂಡ್ರು ರಾಜೀನಾಮೆ ಕೊಡೋದಿಲ್ಲ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಮಾಜಿ ಶಾಸಕ ಪಿ ರಾಜೀವ್ ಛಲವಾದಿ ನಾವ್ಯಾಕೆ ಬಟ್ಟೆ ಹರಿಯೋಣ ಅಂದ್ರು. ನಾನು ಮೊನ್ನೆನೂ ಹೇಳಿದ್ದೀನಿ, ಎಷ್ಟೇ ಚೀರಾಡ್ಕೊಳ್ಳಿ, ಬಟ್ಟೆ ಹರ್ಕೊಳ್ಳಿ, ರಾಜೀನಾಮೆ ಪ್ರಶ್ನೆ ಇಲ್ಲ. ಬೇಕಾದರೆ ಈಗ ಒಂದು ಸಾಕ್ಷಿ ಕೊಟ್ಟು ಮಾತಾಡಲಿ, ಅವಾಗ ನಾವು ಮಾತಾಡ್ಬೋದು. ಇಲ್ಲಾಜಿಕಲ್ಲಾಗಿ ಮಾತಾಡಿದ್ರೆ, ಯಾವುದೇ ಕಾನೂನು ಆಧಾರಿತವಾಗಿ ಮಾತಾಡಲಿ, ಸಾಕ್ಷಿ ಇರಲಾರ್ದೆ ಮಾತಾಡಿದ್ರೆ ಏನಂತ ದಿನ ಉತ್ತರ ಕೊಡೋದೇ ಆಗುತ್ತೆ ಅವರಿಗೆ? ನಾವು ಯಾವುದೇ ಕಾರಣಕ್ಕೆ ನಮ್ಮ ಬಟ್ಟೆನ ನಾವು ಹರ್ಕೊಳ್ಳಲ್ಲ. ಅವ್ರವ್ರ ಬಟ್ಟೆ ಅವ್ರು ಹರ್ಕೊಳ್ಳೋರು ಯಾರೋ ಇದ್ರೆ ಅವ್ರು ಹುಚ್ಚರು ಅಂತಾರೆ. ಆ ಹುಚ್ಚತನ ಅವರೇ ಇಟ್ಕೊಳ್ಳಿ, ನಮಗ್ ಬೇಕಾಗಿಲ್ಲ. ನಾನು ನಿನ್ನೆ ಹೇಳಿದ್ದೀನಿ, ನಿಮ್ಮ ಬಟ್ಟೆನೂ ನಾವು ಹರಿಯಕ್ ಬರೋದಿಲ್ಲ. ನಿಮ್ಗೇನಾದ್ರೂ ತಲೆ ಕೆಟ್ಟಿದ್ರೆ ನಿಮ್ಮ ಬಟ್ಟೆ ನೀವು ಹರ್ಕೊಳ್ಳಿ, ನಮಗೇನು ಚಿಂತೆ ಇಲ್ಲ. ನಾವು ಜನರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಬಟ್ಟೆ ಹರ್ಕೊಂಡ್ರು ರಾಜೀನಾಮೆ ಕೊಡಲ್ಲ ಅಂತ ನಿಮಗಾಗಿ ನಾವ್ಯಾಕೆ ಬಟ್ಟೆ ಹರ್ಕೊಳ್ಳೋಣ? ನಾವಿರೋದೇ ನಿಮ್ಮನ್ನು ರಾಜೀನಾಮೆ ಕೊಡಿಸೋದಕ್ಕೆ. ಕಾಂಗ್ರೆಸ್ ಪಕ್ಷದ AICC ಅಧ್ಯಕ್ಷರು ನಿಮ್ಮ ಮಗ ಸುಪಾರಿಯಲ್ಲಿ ಭಾಗವಹಿಸಿದಾರೋ ಇಲ್ಲೋ ಅಲ್ಲಿವರೆಗೆ ನೀವಾದ್ರೂ ಬುದ್ಧಿ ಹೇಳಿ. ಪ್ರಕರಣದಲ್ಲಿ ಪ್ರಿಯಾಂಕ್ ಖರ್ಗೆ ಭಾಗಿಯಾಗಿರುವುದಕ್ಕೆ ಸಾಕ್ಷಿಯೇ ಇಲ್ಲ ಅಂತ ಸಚಿವ ಪರಮೇಶ್ವರ್, ಶಾಸಕ ಪ್ರದೀಪ್ ಈಶ್ವರ್ ಹೇಳಿದ್ರು. ನಿನ್ನೇನು ಕೂಡ ನಾನು ಸ್ಪಷ್ಟಪಡಿಸಿದ್ದೇನೆ, ಪ್ರಿಯಾಂಕ ಖರ್ಗೆ ಅವರೇ ಸ್ಪಷ್ಟಪಡಿಸಿದ್ದಾರೆ. ಇದರಲ್ಲಿ ನನ್ನ ಪಾತ್ರ ಯಾವುದೂ ಇಲ್ಲ ಅಂತ ಹೇಳಿದ್ದಾರೆ. ಈಗ ನಾವು ಕೂಡ ಅದನ್ನ ಈಗ ಏನು CODಗೆ ಆದೇಶ ಮಾಡಿದ್ದೇವೆ. ತನಿಖೆಯಲ್ಲಿ ಏನು ಬರುತ್ತೆ ಅದನ್ನ ನೋಡೋಣ. ಪ್ರಿಯಾಂಕ ಖರ್ಗೆ ಅವ್ರ ಪಾತ್ರ ಇಲ್ಲ ಅಂತ ಮೇಲ್ನೋಟಕ್ಕೆ ಬಂದಿದೆ ಅಂತ ಹೇಳಿ ನಮ್ಮ ಇಲಾಖೆಯವರು ಕೂಡ ಹೇಳ್ತಾ ಇದ್ದಾರೆ. ನಮ್ಮ ಪ್ರಿಯಾಂಕಾ ಸಾಹೇಬರು ಯಾವ ಥರ ಕಾರಣ ಅನ್ನೋದು ಎಲ್ಲಾದರೂ ಸಾಕ್ಷ್ಯ ಇದೆಯಾ? ಡೆತ್ ನೋಟಲ್ಲಿ ಹೆಸರಿದೆಯಾ? ಡೆತ್ ನೋಟಲ್ಲಿ ಏನಾದರೂ ಹೆಸರಿದೆಯಾ? ಇವ್ರು ಏನಾದರೂ ಮಾತಾಡಿದ್ರೆ ಈಶ್ವರಪ್ಪನವ್ರ ಹೆಸರು ತರ್ತಾರೆ. ಈಶ್ವರಪ್ಪನವರು ಆ ಸಾವಿಗೆ ಕಾರಣರಾಗಿದ್ರು, ಅದು BJPಯವ್ರಿಗೂ ಗೊತ್ತಿತ್ತು, ಈಶ್ವರಪ್ಪನವ್ರಿಗೂ ಗೊತ್ತಿತ್ತು. ತಪ್ಪು ಮಾಡಿದ್ದೀವಿ ಅಂತ ಗೊತ್ತಾಗ ನೈತಿಕತೆ ಮೇಲೆ ರಾಜೀನಾಮೆ ಕೊಡ್ತಾರೆ. ಗುತ್ತಿಗೆದಾರ ಆತ್ಮಹತ್ಯೆ ಖಂಡಿಸಿ ಕಲಬುರಗಿಯಲ್ಲಿ ವಿಶ್ವಕರ್ಮ ಸಮಾಜ ಪ್ರತಿಭಟನೆ ನಡೆಸಿತು. ಸಾವಿಗೆ ಕಾರಣರಾದವರನ್ನ ಬಂಧಿಸುವಂತೆ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆ ನಡೆಸಿದ್ರು. ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದ್ರು. ಇನ್ನು ಜನವರಿ 4ರಂದು ಪ್ರಿಯಾಂಕ್ ಖರ್ಗೆ ಮನೆಗೆ ಮುತ್ತಿಗೆ ಹಾಕೋಕೆ ವಿಜಯೇಂದ್ರ ಕರೆ ಕೊಟ್ಟಿದ್ದಾರೆ. ಜನವರಿ 4ನೇ ತಾರೀಕು ಶನಿವಾರ ಗುಲ್ಬರ್ಗಾದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಭಾರತೀಯ ಜನತಾ ಪಾರ್ಟಿ ಹಮ್ಮಿಕೊಂಡಿದೆ. ಬೃಹತ್ ಪ್ರತಿಭಟನೆ ನಾವು ಹೋರಾಟವನ್ನ ನಾವು ಹಮ್ಮಿಕೊಂಡಿದ್ದೇವೆ. ಖರ್ಗೆ ಅವರ ಮನೆ ಮುತ್ತಿಗೆಯನ್ನು ಕೂಡ ಹಾಕ್ತೇವೆ. ಇನ್ನು ಪ್ರಕರಣದಲ್ಲಿ ಬಿಜೆಪಿ ಕಾಂಗ್ರೆಸ್ ನಾಯಕರ ಮಧ್ಯೆ ಫೋಟೋ ವಾರ್ ನಡೀತಿದೆ. ರಾಜು ಕಪನೂರ್ ಜೊತೆ ಕಾಂಗ್ರೆಸ್ ಮುಖಂಡರ ಫೋಟೋಗೆ ಪ್ರತಿಯಾಗಿ ಬಿಜೆಪಿ ಮುಖಂಡ ಫೋಟೋ ಕೂಡ ಸಚಿವ ಪ್ರಿಯಾಂಕ್ ಖರ್ಗೆ ರಿಲೀಸ್ ಮಾಡಿದ್ರು. ಪ್ರಕರಣದ ತನಿಖೆಯನ್ನ CID ತನಿಖೆ ನಡೆಸುತ್ತಿರೋ ಹೊತ್ತಿನಲ್ಲಿ ಒಂದೊಂದೇ ರಹಸ್ಯಗಳು ಬಯಲಾಗ್ತಿವೆ. ಬ್ಯೂರೋ ರಿಪೋರ್ಟ್ TV9.